ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ಮ್ಯಾನೇಜರ್ ಕ್ಯಾಬಿನ್ ಅಲ್ಲಿ ಏನೋ ಮಾತಾಡ್ತಾ ಇದ್ದ ಹಾಗಿತ್ತು. ಓ, ತಾನ್ ಮ್ಯಾನೇಜರ್ ಅಂತ ಹೇಳ್ಕೊಂಡಿದ್ದಾನ ಅವನು? ಹೌದು. ನಿಮ್ಗೊಂದು ತಮಾಷೆ ತೋರಿಸ್ಲಾ? ಹಲೋ, ಹಾ, ನನ್ನ ಕ್ಯಾಬಿನಿಗೆ 2 ಕಾಫಿ ಕಳಿಸ್ಕೊಡಿ. ರೀ, ಅದು ಮಾತಾಡಬೇಡ ನೀನು. ನಾನು ಹೇಳಿದ್ನಲ್ಲ ನಿಂಗೆ ಇವನ್ನೆಲ್ಲ ಮನೆ ಒಳಗೆ ಬಿಡಬೇಡ ಅಂತ. ಏನು ನಡೆಸ್ತಾ ಇದ್ದಾರೆ ಇಲ್ಲಿ? ಕದ್ದು ಮುಚ್ಚಿ ನನ್ನ ಮನೆಗೆ ಬರೋದಂತೆ, ನನ್ನ ಹೆಂಡತಿ ಹತ್ರ ನನ್ನ ಮಗಳ ಮದುವೆ ವಿಷಯ ಮಾತಾಡೋದಂತೆ. ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಇವ್ರು ಯಾರ ಜೊತೆನೂ ಯಾವ ರೀತಿ ಕಾಂಟ್ಯಾಕ್ಟು ಇಟ್ಕೋಬಾರ್ದು ಅಂತ ನಿಂಗೆ ಹೇಳಿದ್ದೇನಲ್ವಾ? ಜನಾರ್ದನ್ ಅವರೇ, ಇದರಲ್ಲಿ ವನಜ ಅವ್ರದ್ದೇನೂ ತಪ್ಪಿಲ್ಲ. ನಾನೇ ನಿಮ್ಗಳ ಜೊತೆ ಮಾತಾಡಬೇಕು ಅಂತ ಬಂದೆ. ಆ ಮಾಧವನ್ ಮನೇಲಿ ನೀವು ಯಾರು ಅಂತ ಬಂದು ಮಾತಾಡ್ತಿದ್ದೀರಾ? ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೀನು ಸುಮ್ಮನೆ ಇರು. ಅವತ್ತೇ ನಿಮ್ಮಿಬ್ಬರಿಗೂ ಸರಿಯಾಗಿ ಹೇಳಿ ಕಳಿಸಿದ್ದೀನಿ ತಾನೆ, ಅವನು ಬಂದರೆ ಅವಮಾನ ಆಗತ್ತೆ ಅಂತ ನಿಮ್ಮನ್ನು ಕಳಿಸಿದ ಮಾಧವ? ಹಾಗೇನೂ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ಲದೆ ಇರ್ಬೋದು, ಆದರೆ ನನ್ನ ಉದ್ದೇಶ ಇಷ್ಟೇ. ಅಭಿ ದೀಪಿಕಾ ಮದುವೆ ನಿಂತು ಸುಮಾರು ದಿನ ಆಗಿದೆ. ಯಾವುದೇ ಗಾಯ ಮಾಯಕ್ಕಾದರೂ ಸಮಯ ಬೇಕು. ಅದಕ್ಕೆ ನಾವು ಇಷ್ಟು ದಿನ ಸುಮ್ಮನಿದ್ವಿ. ಅವತ್ತು ನಾವು ಬಂದು ಹೋದಾಗ ನೀವು ಆಡಿದ ಮಾತು ಕೇಳಿದ್ರೆ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತಾಯ್ತು. ಹೆಣ್ಣು ಹೆತ್ತವರಾಗಿ ನಿಮ್ಮ ನೋವಿಗೆ ಅರ್ಥನೂ ಇದೆ. ಯಾಕೆಂದ್ರೆ ನಿಶ್ಚಯ ಆಗಿರೋ ಒಬ್ಬ ಹುಡುಗಿ ಮದುವೆ ನಿಂತು ಹೋದ್ರೆ ತಂದೆ ತಾಯಿಗೆ ಅರ್ಧ ಜೀವನೇ ಹೋದಂಗಾಗತ್ತೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಭಾಷಣ ಕೇಳಕ್ಕೆ ನಿಂತಿಲ್ಲ ನಾನು. ಗೊತ್ತು, ನನ್ನ ಮಾತು ಕೇಳೋಷ್ಟು ಸಮಯ ತಾಳ್ಮೆ ಇಲ್ಲ ಅಂತ. ಆದರೆ ನಿಮ್ಮ ಮಗಳಿಗೋಸ್ಕರನಾದರೂ ನನ್ನ ಮಾತು ಕೇಳಿ. ಅಭಿ ಆಗಲಿ ದೀಪಿಕಾ ಆಗಲಿ ಒಬ್ರನ್ನೊಬ್ರು ಇಷ್ಟೊಂದು ಪ್ರೀತಿ ಮಾಡ್ತಿರ್ಲಿಲ್ಲ ಅಂದಿದ್ರೆ ಈಗಾಗಲೇ ಬೇರೆಯವ್ರನ್ನ ಮದುವೆ ಆಗಿರ್ತಿದ್ರು. ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ ಅಂತಾನೆ ಇಷ್ಟು ದಿನ ಆದರೂ ಒಂಟಿಯಾಗಿದ್ದಾರಲ್ವಾ? ಅಂದಮೇಲೆ ನಾವೀಗ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಒಂಟಿಯಾಗಿದ್ದಾಳೆ ಅಂತ ಯಾರು ಹೇಳಿದ್ದು? ನನ್ನ ಮಗಳು ದುಬೈನಲ್ಲಿ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಪಾರ್ಟಿ ಮಾಡ್ಕೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಅವಳ ಮನಸ್ಸಲ್ಲಿ ಅಭಿ ಅನ್ನೋ ಹುಡುಗನ ನೆನಪೇ ಇಲ್ಲ. ಇದ್ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ, ಒಂದೊಳ್ಳೆ ಕಾಫಿ ಬರುತ್ತೆ, ಕುಡಿಬೋದಂತೆ. ನಿಮ್ ಮನೆಗ್ ನಮ್ಮ ಅಪ್ಪ ಮತ್ತೆ ನಿಮ್ಮ ಅತ್ತೆ ಬಂದಿದ್ರಲ್ಲ, ಖಾಲಿ ಕೈಯಲ್ಲಿ ಬಂದ್ರ ಅಥವಾ ಕಂತೆ ಕಂತೆ ಏನಾದ್ರು ತಂದ್ರ? ಅವ್ರು ಅಲ್ಲಿಂದ ಏನು ತರ್ಲಿಲ್ಲ. ತಂದಿದ್ರು ಅದನ್ನ ಇಸ್ಕೊಳ್ಳುವಂತ ಪರಿಸ್ಥಿತಿ ನಮ್ಗಿನ್ನು ಬಂದಿಲ್ಲ. ಅಲ್ಲ, ನಮ್ಮಪ್ಪ ನಮ್ಮ ಮನೇಲಿ ನಿಮ್ಮನೆ ಕೊಡೋದಕ್ಕೆ ಅಂತ ಕಂತೆ ಕಂತೆ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆ ಕೇಳ್ದೆ. ಹೇಳದ್ನಲ್ಲ, ನಮ್ಗೆ ಬೇರೆ ಅವ್ರ ದುಡ್ಡಿನ ಮೇಲೆ ಆಸೆ ಇಲ್ಲ ಅಂತ. ಅಲ್ಲ, ಇಷ್ಟೆಲ್ಲ ಮಾತಾಡೋರು ನಿಮ್ ಮತ್ತೇನೆ ಯಾಕೆ ನಮ್ಮನೆ ಕಳ್ಸಿದ್ರಿ? ಅಲ್ಲ, ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಅವ್ರು ನಿಮ್ಮನೆಲ್ಲೇ ಇಟ್ಕೋಬೋದಿತ್ತಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ರೀ, ಅವ್ರನ್ನ ನಿಮ್ಮನೆ ಕರ್ಸ್ಕೊಂಬಿಡಿ. ಅಲ್ಲ, ಅವ್ರನ್ನ ಕರ್ಸ್ಕೋತಿಲ್ಲ ಅಂತಂದ್ರೆ ಅವ್ರ ಹಿಂದೆ ನೀವು ಎಲ್ಲ ಬಂದು ಸೆಟ್ಲ್ ಆಗೋ ಪ್ಲಾನ್ ಏನಾದ್ರು ಇದೆಯಾ? ಈ ತರ ಐಡಿಯಾ ಎಲ್ಲ ನಿಮಗೆ ಹೇಗ್ ಬರುತ್ತೆ? ನಮ್ಗಿಂಥದ್ದೆಲ್ಲ ಕನ್ಸಲ್ಲೂ ಬರಲ್ಲ. ಯಾಕಂದ್ರೆ ನಮಗೆ ಸ್ವಾಭಿಮಾನ ಇದೆ. ನಮಗಿನ್ನೊಬ್ರು ದುಡ್ಡು ಬಗ್ಗೆ ಆಸೆ ಪಡುವಂತ ಬುದ್ಧಿ ಬರಲ್ಲ, ಬರೋದೂ ಇಲ್ಲ. ಎಷ್ಟೊತ್ತರೆ ಒಂದು ಕಾಫಿ ತರೋದಕ್ಕೆ?
ಸರ್ ಸರ್ವ್ ಮಾಡಿ ಸರ್. ಅರೆ ನಿಮ್ಮ ಗಂಡ ಮ್ಯಾನೇಜರ್ ಅಲ್ಲ ಸರ್ವರ್ ಅಂತ ಗೊತ್ತಾದ್ರೂ ನಿಮಗ್ ಶಾಕ್ ಆಗ್ತಿಲ್ವಾ? ಇಲ್ಲ, ಏಕೆ? ಯಾಕೆಂದ್ರೆ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಮೊದ್ಲೇ ಗೊತ್ತಿತ್ತ? ಅಲ್ಲ, ಗೊತ್ತಿದ್ದು ಇವನ್ ವೈಭೋಗ ನೋಡೋದಕ್ಕೆ ಇಲ್ಲಿವರೆಗೂ ಬಂದ್ರ? ಗ್ರೇಟ್. ಅಯ್ಯೋ, ಕಾಫಿ ಚೆಲ್ಲೋಯ್ತು ಸಮರ್ಥ್, ಸ್ವಲ್ಪ ಒರೆಸ್ಬಿಡ್ತೀಯಾ? ವಾಸು, ಅದು ಇದನ್ನ ಹೇಳಬೇಕು ಅಂತ ಎಷ್ಟೊಂದು ಸಲ ಅನ್ಕೊಂಡೆ, ಆದರೆ ಧೈರ್ಯ ಬರಲಿಲ್ಲ. ಸಮರ್ಥ್, ಹಲೋ, ನಿಮ್ಮಿಬ್ರು ಡಿಸ್ಕಷನ್ ಮಾಡೋದಕ್ಕಲ್ಲ ನಮ್ ಕ್ಯಾಬಿನ್ ಇರೋದು. ನಿಮ್ಮ ಗಂಡ ಹೆಂಡತಿ ಕತೆನ ಮನೇಲಿ ಇಟ್ಕೊಳ್ಳಿ. ಫಸ್ಟ್ ಕಾಫಿ ಒರ್ಸು. ನಿನಗೆ ಕೇಳಿಸ್ತಾ ಇಲ್ವಾ? ನಿನಗೆ ಹೇಳ್ತಾರ ಕ್ಲೀನ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.